ಈ ರೀತಿ ಆಗೋದರ ಹಿಂದೆ ಯಾರಿದ್ದಾರೆ? ಕಮ್ಯುನಿಸ್ಟರ ಪ್ರಭಾವ ಇದೆ. ಇದು ಅಶೋಕ್ ಅವರ ಮಾತು. ಕಮ್ಯುನಿಸ್ಟರ ಒತ್ತಡದಿಂದಲೇ ಎಸ್ಐಟಿ ರಚನೆ ಆಗಿದೆ. ಎಸ್ಐಟಿ ರಚನೆ ಆಗಿದ್ದು ಕಮ್ಯುನಿಸ್ಟರ ಒತ್ತಡದಿಂದ. ಇದು ಆರ್ ಅಶೋಕ್ ಅವರ ಆರೋಪ. ಎಸ್ಐಟಿಯನ್ನ ರಚನೆ ಮಾಡಕ್ಕೆ ಹೇಳಿದವರು ಈ ಒಂದು ಕಮ್ಯುನಿಸ್ಟ್ ಪಾರ್ಟಿಯವರು. ಯಾರಿಗೆ ಕಮ್ಯುನಿಸ್ಟ್ ಇರ್ತದೋ ಈ ದೇಶದ ಬಗ್ಗೆ ಅವ್ರು ಮಾತಾಡಿರೋವಂಥದ್ದು ಎಡಪಂಥೀಯರು. ಈಗ ಅವನ್ಯಾರೋ ಮಾಸ್ಕ್ ಮ್ಯಾನ್ ಅವನ್ನೆಲ್ಲ ಬಣ್ಣ ಬಯಲಾಗ್ತಾ ಇದೆ. 3 ಜನ ಹೆಂಡ್ತಿದ್ದೀರು, ಮಕ್ಕಳನ್ನು ನೋಡ್ಕೊಂಡೆ ಹೊಡೆದು ಹೆಂಡ್ತಿ ಹೇಳಿದಾಳೆ ಇವತ್ತು, ನನ್ನ ಭಾಳ ಸರಿ ಹೊಡೆದು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾನೆ, ಬಿಟ್ಟಿದ್ದಾನೆ, ಅದೇ ಪುಣ್ಯ ನನಗೆ ಅಂತೇಳಿ. ಮೊದಲನೇ ಹೆಂಡ್ತಿ. ಇನ್ನು 2 ಹೆಂಡ್ತಿಗಳು ಏನು ಕೊಡ್ತಾರೋ ಗೊತ್ತಿಲ್ಲ. ಇನ್ನೊಬ್ಬ ಹೆಣ್ಮಗಳು ಬಂದು ಅನನ್ಯ ಭಟ್ ಏನು ಹೇಳಿದ್ದಾರೆ, ಇಲ್ಲದೇ ಇರೋ ಮಗುನ ಹುಟ್ಟಾಕಿ ಡಾಕ್ಟ್ರೆಲ್ಲ ಓದಿಸ್ಬಿಟ್ಟಿದ್ದಾರೆ. ಅಂದರೆ ಈ ಎಡಪಂಥೀಯರು ಹೆಂಗೆ ವ್ಯೂಹವನ್ನು ರಚನೆ ಮಾಡಿ ಧರ್ಮಸ್ಥಳವನ್ನು ಹಾಳು ಮಾಡಬೇಕು, ತಿರುಪತಿ ವೆಂಕಟೇಶ್ವರನ್ನು ಹಾಳು ಮಾಡಬೇಕು, ಅಯ್ಯಪ್ಪ ಸ್ವಾಮಿಯನ್ನು ಹೇಗೆ ಹಾಳು ಮಾಡಬೇಕು ಅನ್ನೋದೇ ಇವ್ರದ್ದು ಎಡಪಂಥೀಯರ ಸ್ಟ್ಯಾಂಡ್. ಇದು ಇವತ್ತು ಅವರೆಲ್ಲ ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು. ಇವ್ರಿಗೆಲ್ಲ ಓನರ್ ಯಾರು? ಇವರಿಗೆ ಮಾಸ್ಟರ್ ಮೈಂಡ್ ಯಾರು? ದಟ್ ಮಾಸ್ಟರ್ ಮೈಂಡ್ ಈಸ್ ಮಿಸ್ಟರ್ ಸಿದ್ದರಾಮಯ್ಯ. ಇವರೆಲ್ಲ ಸೇರ್ತಾ ಇದ್ದಿದ್ದು ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಸೇರಿ ಎಲ್ಲರೂ ಕೂಡ ಈ SIT ಕೊಡೋಕ್ಕೆ ಆದೇಶ ಮಾಡಿದ್ದು ಇದೇ ಎಡಪಂಥೀಯರು. ಇವತ್ತು ಇಂಥ 10 ಸಭೆ ಮಾಡಲಿ, ಇವತ್ತು ರಾಜ್ಯದ ಜನತೆಗೆ ಸ್ಪಷ್ಟ ಆಗಿದೆ. SITಯ ಮೊಹಂತಿಯವರು ಹೆಸರು ಕೂಡ ಇವರೇ ಹೇಳಿದ್ದು. ಯಾರು? ಈ ಎಡಪಂಥೀಯವರು. ಈಗಿಲ್ಲ ಅಂತ ಹೇಳಿದ್ರೆ ಜನ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ನಮ್ಮ ರಾಜ್ಯ ಪೂರ್ತಿ ಧರ್ಮ, ನಮ್ದು ಯಾವುದೇ ದೇವಸ್ಥಾನ ಅಂತ ನಮಗೇನು ಬ್ರ್ಯಾಂಡ್ ಇಲ್ಲ. ನಮಗೆ ಯಾವುದೇ ದೇವಸ್ಥಾನ ಆದರೂ ಹಿಂದೂ ದೇವಸ್ಥಾನ ಮೇಲೆ ಈ ಥರ ಆದರೆ ಎಲ್ಲ ದೇವಸ್ಥಾನಗಳ ಪರವಾಗಿ ನಾವು ನಿಲ್ತೀರಿ. ಈಗಾಗಲೇ ರಾಜ್ಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಹಿಂದೂ ದೇವಾಲಯಕ್ಕೆ ಏನಾದರೂ ಅಪಮಾನ ಆದರೆ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆಯ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ.